ನಮಸ್ಕಾರ ರೀ ರೇಷ್ಮೆ ಕಲ್ಲಪ್ಪಣ್ಣವ್ರಿ, ಎಲ್ಲ ಕುಶಲವೇ ತಾನೆ? ಹಾಡುಬಿಡದ ಶಿವಯೋಗಿ ಯಾವ ಥರದ ಕೊರತೆ ಮಾಡಿಲ್ರಿ. ಆರೋಗ್ಯ ಭಾಗ್ಯ, ಮಕ್ಕಳ ಭಾಗ್ಯ ಎಲ್ಲ ಸಂಪತ್ತು ಕೊಟ್ಟಾನ್ರಿ. ಒಟ್ಟು ನೋಡ್ರಿ ಸಾವುಕಾರ್ರಿ, ನಮ್ಮ ನಂಬಿಕೆನೇ ಕಾರಣ. ನಮಗೂ ಆ ಗುರುನಾಥ ಯಾವುದಕ್ಕೂ ಕೊರತೆ ಇರ್ಲಾರ್ದಂಗೆ ಇಟ್ಟಾನ ನೋಡ್ರಿ. ನೋಡ್ರಿ, ಒಮ್ಮೆ ನಮ್ಮ ಮನಸ್ಸು ಹೆಂಗೈತೆ ಅಂತ ಪರೀಕ್ಷೆ ಮಾಡ್ತಾನೆ. ಒಮ್ಮೆ ಕೊಟ್ಟು ನೋಡ್ತಾನೆ, ಒಮ್ಮೆ ಕಾಡಿ ನೋಡ್ತಾನೆ, ಒಮ್ಮೆ ಕೆಡಿಸಿನೂ ನೋಡ್ತಾನೆ. ಆಗ ಮಾತ್ರ ನಾವು ಅಂಜಲಾರ್ದಂಗ ಅಳ್ಕಲಾರ್ದಂಗ ಆತನ ಧ್ಯಾನದೊಳಗಿದ್ದಾಗ ಏನೇನೋ ಆಗುತ್ತೆ ನೋಡ್ರಿ. ಸಾವುಕಾರ್ರಿ, ಅಪ್ಪವ್ರೇನು ಸಂಚಾರದಾಗದಾರೋ ಏನು ಮಠದಾಗದಾರಿ? ಹುಮ್ನಾಬಾದ್ ತಾಲೂಕಿನ ಶೆಡಲ್ ಗ್ರಾಮದ ಹಿರೇಮಠದ ರೇವಣಸಿದ್ದಯ್ಯ ಶಂಕರಮ್ಮನವರ ಮಗ ಗುಲ್ಲಿಂಗಿಯವರಿಗೆ ಕರ್ಕೊಂಡು ಬಂದು ಶಕೆ 1842 ರೌದ್ರಿ ನಾಮ ವೈಶಾಖ ಮಾಸದ 2ನೇ ವಾರದಲ್ಲಿ ತಮ್ಮ ಶಾಖ ಮಠ ದುಡ್ಡುಗೊಂಡಿರಿ ಅಂತ ಅಧಿಕಾರ ವಹಿಸಿಕೊಟ್ರು. ಹಂಗ ಅವರು ಪರಿಪಿಚ್ಚಿನ ಸರ್ಪದಂಗ ಆಗಿಬಿಟ್ಟಾರೆ. ಅವ್ರಿಗೆ ಉಪದೇಶ ಮಾಡಿ ಪಾಳಿ ಪ್ರಕಾರ ಮುಂದಿನ ಊರಿಗೆ ಹೋಗ್ತಾರೆ. ಒಮ್ಮೆ ಊರು ಬಿಟ್ರಂದ್ರ ತಿಂಗಳೇನು 2 ತಿಂಗಳೇನು ಹಂಗ ಹೋಗೋದು. ನೋಡ್ರಿ, ನಾವು ಭಿನ್ನ ಕೊಟ್ಟಿವಿ. ಹೊಸಳೆಯವರು ಅದೇ ದಿವಸ ಜೋರವರಿಂದ ಭಿನ್ನ ಕೊಟ್ಟ. ನೋಡ್ರಿ, 2 ಕಡೆ ಹೆಂಗ್ ನಿಭಾಯಿಸ್ತಾರೋ ಏನೋ ಭಗವಂತನಿಗೆ ಗೊತ್ತು. ಸಾವುಕಾರ್ರಿ, ನಾವು ಭಿನ್ನ ಕೊಡಕ್ಕಂತ ಬಂದೀವಿ, ಅದು ಎಂದು ಬರ್ತದೋ ಏನೋ ನೋಡ್ರಿ ನಮ್ಮ ಪಾಳಿ. ನೋಡ್ರಿ, ಈಗ ಕೊಟ್ರ 2 ವರ್ಷದ ಮೇಲೆ ಬಂದ್ರೂ ಬರ್ಬೋದ್ರಿ. ಹಂಗಂತೆ ಅಪ್ಪವ್ರ ಬಲ್ಲಿ ಬರ್ಸೋದ್ರ ಅಂತ ಬಂದೀವಿ. ನಮ್ಮ ಮನೆ ಹೆಣ್ಮಕ್ಳು ಭಾಳ ಗಿಟ್ಟಿ ಹಚ್ಚಾರ. ಹಾರ್ಕೊಡಪ್ಪವ್ರಿಗೆ ಪಾತಾಳ ಕರ್ಕೊಂಬರ್ರಿ, ಹಾರ್ಕೊಡಪ್ಪವ್ರಿಗೆ ಪಾತಾಳ ಕರ್ಕೊಂಬರ್ರಿ ಅಂತ. ನೋಡ್ರಿ, ಒಂದು ದಿವಸ ಕನಿಷ್ಠ ಪಕ್ಷ ಅಂದ್ರೆ 10 ಮಂದಿನ ಇರ್ತಾರ ನೋಡ್ರಿ. ಭಿನ್ನ ಕೊಡೋರಿಗೆ ಯಾರಿಗೂ ಆಗೋದಿಲ್ಲ ಅಂತ ಅನ್ನೋದಿಲ್ಲ. ಬರ್ತೀವಿ ಅಂತ ಕಾಯಿ ಹಿಡಿತಾರೆ. ನೋಡ್ರಿ, ಇವತ್ತು ನಾಳೆ ನಮ್ಮ ಚಿಂಚೋಳಿ ಕೊರೆ ಸೌಕರ್ಯ ಬಂದರೂ ಬರ್ಬೋದು ನೋಡ್ರಿ. ಸಾವುಕಾರ್ರಿ, ಅಪ್ಪವರು ಸುರ್ಪುರ್ ತಾಲೂಕು ರುಕ್ಮಾಪುರ ಹೋದಾಗ ಆ ಬಿಂದು ಮಾಧವರಾಯ ಭಾಳ ಹಾರಾಡಕತ್ತೀನಂತಲ್ರಿ, ನಿಜ ಏನ್ರಿ? ಗೌಡ್ರಿ, ಏನ್ ಹಾರಾಡಿದ್ರು ಏನ್ ಮಾಡಿತ್ತು? ಸೂರ್ಯನ ಮುಂದೆ ಮಿಡುಕ ದೀಪ ಏನ್ ಮಾಡಿತ್ತು? ಹಾರಾಡಿತ್ತು ಮತ್ತು ಅಲ್ಲೇ ಗಪ್ಪಾಯ್ತು. ಆದ್ರ ಅವನ ಹೆಣ್ಮಗಳು ವಂದನಾದೇವಿ ಮಾತ್ರ ಸಪ್ತದಾಗ ಟೊಂಬಕ್ಕೆ ಸೆರಳು ಸುತ್ತಿ ಏನು ಸೇವಾ ಮಾಡಿದ್ರಿ. ಜನರು ಹುಂಡು ಬಿಟ್ಟು ಪತ್ರಾವಳಿ ತೆಗೆಯೋದಾಗಿನ ಕೆಲಸ ನೋಡ್ಕೋಲ್ಲ. ಸಾವುಕಾರ್ರಿ, ಕೆಸರಿನಾಗ ಕಮಲ ಹುಟ್ಟೋದಿಲ್ರಿ. ಹಂಗ ಆ ಸೂಳಿ ಸಂಗಮನಿಗೂ 12ನೇ ಶತಮಾನದ ಬಸವಣ್ಣವರ ಅನುಭವ ಮಂಟಪದಾಗ ಜಾಗ ಸಿಗ್ತಲ್ರಿ. ಮನುಷ್ಯನ ಹುಟ್ಟು ಮುಖ್ಯ ಅಲ್ಲ, ಅವ್ರ ಗುರಿ ಮುಖ್ಯ, ಅವ್ರ ಬದುಕು ಮುಖ್ಯ. ಓಹೋ, ಚಿಂಚೋಳಿ ಕೊರೆ ಸಾವುಕಾರ ಬಂದ್ರಲ್ರಿ ಸಾವುಕಾರ್ರಿ? ನಮಸ್ಕಾರ ಕಲ್ಲಪ್ಪಣ್ಣ, ಎಲ್ಲ ಕುಶಲವೇ? ಎಲ್ಲ ಕುಶಲ ಕೊರೆ ಸಾವುಕಾರೆ. ನೀವು ಬರೋ ವಿಷಯ ನಮ್ಮ ಮೊದಲೇ ನಮಗೆ ತಿಳಿದಿತ್ತು. ಹೌದು, ಈ ಮೊದಲೇ ನಾನು ಹೇಳಿ ಕಳಿಸಿದ್ದೆ. ಇರ್ಲಿ, ಅಪ್ಪ ಅವರು ಸಂಚಾರದಾಗಿದ್ರು, ಬಂದಿರ್ಬೇಕಲ್ಲ? ಅಂದ್ರಿಕಿ ದ್ಯಾವನವರು ದೊಡ್ಡಿಕೊಳ್ಳ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಕಳ್ಸ್ಯಾರ ನೋಡ್ರಿ ಸಾವುಕಾರೆ. ಸಂಚಾರದಾಗ ಅಪ್ಪನ ಪ್ರಕೃತಿ ಸರಿ ಇಲ್ಲ ಅಂತ ಕೇಳಿದೆ ಸಾವುಕಾರೆ. ಎಂದ ಯಾಕಂಬರಿಗೆ ಹೋಗಿ ಬಂದ್ರು ಅಂದ ಅವರ ಪ್ರಕೃತಿ ಹರಮರಿದಿಲ್ಲ ಸಾವುಕಾರೆ. ಅವರೇನು ಇಂಜೆಕ್ಷನ್ ಮಾಡ್ಕೊಳ್ಳೋದಿಲ್ಲ. ಹಚ್ಚೋದು, ಚುಚ್ಚೋದು, ಕಚ್ಚೋದು ನಮಗೆ ಬ್ಯಾಡ ಅಂತಾರೆ. ಬೇರೆ ಏನಾರ ಬೇಕಂತಾರ, ಬೇರೆ ಏನು ಬೇಡ ಅಂತಾರೆ. ದಿವಸ ಸ್ನಾನಾರ್ಚನೆ ಆದ ನಂತರ ಗೋ ಪೂಜೆ ಮಾಡಿ ಒಂದು ಕಪ್ಪು ಬೇವಿನ ರಸ ಕುಡಿತಾರೆ. ಒಡಲ ಕಳವಳದ ರುಚಿಗೆ ಅವರು ಎಂದೂ ಮನ ಕೊಟ್ಟಿಲ್ಲ. ಅರಿವೇ ಅಂಗವಾಗಿದೆ. ಶಿವ ಪಂಚಾಕ್ಷರ ಮಂತ್ರವೇ ಅವರ ಪ್ರಾಣವಾಗಿದೆ. ಭಕ್ತರ ದಾರವೇ ಅವರ ಜೀವನವಾಗಿದೆ. ಇತ್ತಿತ್ತಲಾಗಿ ಎಲ್ಲಿ ಕುಂತ್ರಂದ್ರೆ ತೀರಿತು ಅಲ್ಲೇ ಸಮಾಧಿಗಳಿದ್ದಾರೆ. ಎಚ್ಚರಿಸಿದಾಗಲೇ ಪ್ರಜ್ಞಾವಸ್ಥೆಗೆ ಬರ್ತಾರೆ ನೋಡ್ರಿ ಸಾವುಕಾರೆ, ಪ್ರಜ್ಞಾವಸ್ಥೆಗೆ ಬರ್ತಾರೆ. ಒಟ್ಟಾರೆ ಅವರೊಂದು ನುಡಿ ಪ್ರಸಾದ, ನಡೆ ಪ್ರಸಾದ, ಅನ್ನ ಪ್ರಸಾದ, ಜ್ಞಾನ ಪ್ರಸಾದ. ಕೊಲ್ಲೂರು ಅಸನ್ ಸಾಬ್, ರಾಯಕೋಡಿ ಭೀಮ್ಶ, ಸೀಲ್ವಂತ,
ದಾಸನಪ್ಪ ಜಂಬಿಗಿ ಅಪ್ಪೋರ್ ಕುರಿತು ಬರೆದ ಹಾಡುಗಳು ಈಗಾಗಲೇ ನಮ್ಮ ಕಲ್ಯಾಣ ನಾಡ ತುಂಬ ಹಾಡಿಕೊಂಡಾರ ನೋಡ್ರಿ ಸೌಕರ. ಕಲ್ಯಾಣ ನಾಡ ತುಂಬ ಹಾಡಿಕೊಂಡಾರ. ಅವರೇನು ಪಾಠಿ ಪುಸ್ತಕ ಹಿಡಿದು ಶಾಲೆಗೆ ಹೋಗಿಲ್ರಿ, ವಿದ್ಯಾವಂತರಲ್ಲ, ಎಂತೆಂಥ ತತ್ವಪದಗಳು ಬರ್ದಾರ. ಅವರು ಬರೆದಂತ ಹಲಿಗೆ ಬಲಭಾವ ಹಿಡಿದು ಪೀಡಿಯೋದ ನಂಗಳಿಕೆ ಎಂಬ ಕವಿವಾಣಿ ಅಂತೂ ಶರಣರಿಯಪ್ಪ ಶರಣರಕ. ಅರೆ ಸಣ್ಣಪ್ಪ ಬಂದ್ರಲ್ರಿ, ನಮಸ್ಕಾರ ರೀ. ಇದೇನು ರೇಷ್ಮಿ ಕಲ್ಲಪ್ಪ, ಪಾಕಲ ಭೀಮರೆಡ್ಡಿ, ಚುಂಚೋಳಿ ಕೋರತ್ ಸೌಕರ, ನಮ್ಮ ಹಾಪದ ಬಸವರಾಜ್ ದೇಶಮುಖರು ಬಂದಾರ, ಗದ್ದೆಗೌಡ ನಾಗರೆಡ್ಡಿ ಸೌಕಾರ ಬಂದಾರ. ಅಂತೂ ಪಂಚ ಪಾಂಡವರು ಕುಡ್ದಂಗೆ ಆಗ್ಯಾರ. ಮಠಕ್ಕೆ ಹೋಗೋಣ. ಅಪ್ಪವರು ಹಿಂದೆ ಬರ್ತೀನಿ ಅಂತ ಹೇಳಿ ನಮ್ಮ ಹಚ್ಚೇರಿ ಮಲ್ಲಪ್ಪನ ಕಡೆಗೆ ಹೇಳಿ ಕಳ್ಸ್ಯಾರ. ಅಪ್ಪೋರೆ ಅವ್ನು ಏನು ಊಟ ಮಾಡ್ತಾನ್ರಿ, ಬ್ಯಾಡ್ರಿ ಅವ್ನು ಸುದ್ದಿ ಬೇಡ. ಭೀಮರೆಡ್ಡಿ ಒಬ್ಬರು ಊಟಕ್ಕಾಗಿ ಬದುಕ್ತಾರ, ಇನ್ನೊಬ್ಬರು ಬದುಕೋದಕ್ಕಾಗಿ ಊಟ ಮಾಡ್ತಾರ. ನಡಿ ಆಯ್ತು. ಪಾಕಲ ಭೀಮರೆಡ್ಡಿ, ಚಿತ್ತಾಪುರ ರೇಷ್ಮಿ ಕಲ್ಲಪ್ಪ, ಜಂಬಿಯ ಗುರುಸಿದ್ದಯ್ಯ, ಹಾಬಳದ ಬಸವರಾಜ ದೇಶಮುಖರೇ, ನಮ್ಮ ಗದಗೇಗೌಡ ನಾಗರೆಡ್ಡಿ ಗೌಡ, ನೀವೆಲ್ಲರೂ ಈ ಮಠದ ಮೇಲ ಭಕ್ತಿ ಇಟ್ಟೀರಿ. ತನುಮನ ಭಾವ ಸುಖದಿಂದ ನಡ್ಕೊತೀರಿ. ಆದ್ರ ನಮ್ಮ ಕೈ ಬೆರಳುಗಳು ಹಿರಿದು ಕಿರಿದು ಆಗಿರಬಹುದು. ಅವೆಲ್ಲ ಒಟ್ಟಿಗೂಡಿದಾಗ ಹೆಂಗ ಶಕ್ತಿ ಉತ್ಪನ್ನ ಆಗ್ತದ, ಹಂಗ ನೀವೆಲ್ಲರೂ ಕೂಡಿ ದುಡಿದಾಗ ಮಠ ಮಂದಿರಗಳು ತಲೆ ಎತ್ತವ, ಅನ್ನದಾಸೋಹ ನಡೆಸ್ತಾವ, ವಿದ್ಯಾ ಕೇಂದ್ರಗಳು ತೆರಿತಾವ, ಅಲ್ಲಿ ಜ್ಞಾನ ದಾಸೋಹ ನಡೆಸ್ತಾವ. ನಮ್ಮ ಹಾರ ಕೂಡದ ಅಭಿಮಾನಿಗಳು, ಹಿರಿಯರು ಕಿರಿಯರು ಗೌಡರು ದೇಶಮುಖರು ಎಲ್ಲರೂ ಹೆಚ್ಚಿನ ಕಾಳಜಿ ವಹಿಸಿ ನಮ್ಮ ಈ ಹಾರ ಕೂಡದ ಬೃಹನ್ ಮಠದ 6ನೇ ಉತ್ತರಾಧಿಕಾರಿಯಾಗಿ ಬಂದ
ಗುರುಲಿಂಗ ಶಿವಾಚಾರ್ಯರ ಪಟ್ಟಾಧಿಕಾರ ದೂರುಗುಂಡಿಯಲ್ಲಿ ಎಲ್ಲರೂ ಶ್ರಮ ವಹಿಸಿ ಕಾರ್ಯನಿರ್ವಹಿಸಿದ್ದೀರಿ. ಅದಕ್ಕ ನಮಗೆ ಬಹಳ ಆನಂದ ಆಗಿದೆ. ಗುರುಲಿಂಗ ಶಿವಾಚಾರ್ಯರು ಕೂಡ ಭಕ್ತರೊಳಗೂಡಿ ಮಠದ ಏಳಿಗೆಗಾಗಿ ದುಡಿಬೇಕೇ ಹೊರತು ಮಠದಿಂದ ಘಟ ಬೆಳೆಸ್ಕೋಬಾರದು. ಭಕ್ತರ ಭೂಮಿಯನ್ನು ಹದಗೊಳಿಸಿ ಶಿವ ಬೀಜ ಬಿತ್ತಿ ಆ ಭಕ್ತಿಯ ರಾಶಿಯಲ್ಲಿ ಜ್ಞಾನದ ಚೀಲ ತುಂಬಿ ಮಠದಾಗ ಹಚ್ಚಬೇಕಪ್ಪ, ಮಠದಾಗ ಹಚ್ಚಬೇಕು. ಆಗ ಅಲ್ಲಿ ಅದರಿಂದ ವಿದ್ಯಾ ಕೇಂದ್ರಗಳು ತೆರೆಯಬೇಕು. ಎಲ್ಲರೂ ಪ್ರತಿಯೊಬ್ಬರು ವಿದ್ಯಾವಂತರಾದಾಗ ಸಂಕುಚಿತ ಭಾವಗಳಿಗೆ ಎಡೆ ಇಲ್ಲದಂತಾಗುತ್ತದ. ಏನಪ್ಪ, ಜಾತಿ ಜಾತಿ ಎಂದು ಬಡಿದಾಡುವುದು ಹಳೆದು ಹೋಗುತ್ತದ. ಬಣ್ಣ ಬಣ್ಣದ ಹೂಗಳು ಹೇಗೆ ಸುಂದರವಾಗಿ ಕಾಣಿಸುತ್ತವೆಯೋ ಅದರಂತೆ ಹಲವು ಜಾತಿಗಳೊಳಗೂಡಿ ಮಾನವೀಯತೆ ಹಾರವನ್ನ ಕನ್ನಡ ತಾಯಿಗೆ ಹಾಕಬೇಕಪ್ಪ. ನಮ್ಮ ಮಾತೃ ಭಾಷೆಗಿಂತ ಅನ್ಯ ಭಾಷೆಗೆ ಹೆಚ್ಚು ಒತ್ತು ಕೊಡಬಾರದು. ಅದು ಮಾತೃ ದ್ರೋಹವಾದಂತಾಗುತ್ತದೆ. ನಮ್ಮ ಗುರುಲಿಂಗ ಶಿವಾಚಾರ್ಯರು ಕೂಡ ಚಿಕ್ಕವರಾದರೂ ಎಲ್ಲವೂ ಅರಿತವರಾಗಿದ್ದಾರೆ. ಈ ಹಾರ ಕೂಡ ಬೃಹನ್ಮಠದ ಏಳಿಗೆಗಾಗಿ ದುಡಿದು ತನು ಮನ ಭಾವದಿಂದ ದುಡಿದು ಜನ ಸಮುದಾಯದ ಮಧ್ಯೆ ನಿಂತು ಅಂಧ ಶ್ರದ್ಧೆಗಳನ್ನು ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ಮಾನವೀಯತೆಯ ಶ್ರೇಯಸ್ಸಿಗಾಗಿ ಸ್ಪಂದಿಸುವ ಕಾರ್ಯ ನನ್ನದಾಗಿ. ಮಠಾಧೀಶನಾಗಿ ಮೆರೆಯುವುದಕ್ಕಿಂತ ಮಠದ ಸೇವಕನಾಗಿ ನೀವು ಹಚ್ಚಿದ ಈ ಹಾರಕೂಡ ಮಠದ ಹೂ ಬಳ್ಳಿಗೆ ನೀರುಣಿಸುವ ಅದರ ಪರಿಮಳದಿಂದ ಭಕ್ತ ದುಂಬಿಗೆಗಳಿಗೆ ಕರೆತರುವ ಕಾರ್ಯ ನನ್ನದಾಗಲಿ. ಜಗದ್ಗುರು ರೇಣುಕಾಚಾರ್ಯರ ಚಂಗಣ್ಣಿಗಿಲ್ಲ ಮಂಟಪ, ಬಸವಾದಿ ಪ್ರಮತ್ತರ ಅನುಭವ ಮಂಟಪಗಳು ಹೇಗೆ ಪರಿಶೋಭಿಸಲ್ಪಡುತ್ತಿದ್ದವೋ ಹಾಗೇನೆ ಈ ಹಾರಕೂಡದ ಅನುಭವ ಮಂಟಪ ಪರಿಶೋಭಿಸಲು ಶ್ರಮ. ಆ ಭೀಮ ಶಕ್ತಿ ನಿಮ್ಮಲ್ಲಿದೆ ಅಂತ ತಿಳಿದುಕೊಂಡೆ ನಾವು ಈ ಮಠಕ್ಕೆ ಕರೆದುಕೊಂಡು ಅಧಿಕಾರ ವಹಿಸಿಕೊಟ್ಟಿದ್ದೇವೆ. ಪೂಜ್ಯರೇ, ತಮ್ಮ ಮಾರ್ಗದರ್ಶನದಲ್ಲಿಯೇ ಮುನ್ನಡೆಯಿರಿ. ಪರುಷ ಕಬ್ಬಿಣ ಸೂಕಿದಾಗ ಬಂಗಾರವಾದಂತೆ ತಮ್ಮ ಹಸ್ತ ಮಸ್ತಕ ಸಂಯೋಗದಿಂದ ಶಿಷ್ಯನಾದೆ, ಶಿವಾಚಾರ್ಯನೂ ಆದೆ. ಇನ್ನು ಮೇಲೆ ಸಂಚಾರವೇ ನಮ್ಮ ಕಾಯಕ, ಭಕ್ತರ ಬರವೇ ನಮಗೆ ಅನ್ನ ಪ್ರಸಾದ, ಹಾದಿ ಹಸನ ಮಾಡುವುದೇ ಜ್ಞಾನ ಪ್ರಸಾದ. ಹೊತ್ತಿ ಏರಿ ಎತ್ತಿ ಮೇಲೆ ಬಂದಾದ್ರು ಕೊನೆಪ್ಪ ಅದು ನಿಲ್ಲೋದಿಲ್ಲ, ಅದು ಇಳ್ಕೊಂತ ಹೋಗುವುದೇ. ಆ ಹೊತ್ತಿರೋದ್ರೊಳಗ ಮುತ್ತಿನ ವ್ಯಾಪಾರ ಮಾಡ್ಲಕ್ಕ ಊರಾಗ ಹೋಗ್ಬೇಕು. ಊರಾಗ ಯಾರ ಮುದ್ದು ತಗೋತಾರ. ಆದ್ರ ಹೊತ್ತು ಮುಳುಗಾಟ ಬಂದಾಗ ಊರಾಗ ಹೋದ್ರ ಕತ್ತಲಾಗಿರ್ತದೋ ಕೊರೆಯಪ್ಪ. ಅವಾಗ ಯಾರು ತಗೋಬೇಕು? ಎಲ್ಲರೂ ಅವರವರ ಮನೆಗೆ ಹೋಗ್ತಿರ್ತಾರ. ಆ ಮುತ್ತಗಾರ ಹೆಂಗ ಬಂದ ಹಂಗ ವಾಪಸ್ ಹೋಗ್ಬಿಡ್ತಾರ. ಆದ್ರ ಅದು ಎದಕ್ಕೆ ಬಂತು?
ಏನು ಕೋರಪ್ಪ ಏನೋ ಹೇಳ್ಬೇಕಂತಿದ್ಯಲ್ಲ? ಯಪ್ಪ ಏನು ಕೊಟ್ಟರು ಸಿಗಲಾರ್ದಂತ ಮಾತು ಯಪ್ಪ ಮಾತು. ಕಲ್ಲಪ್ಪ, ಮನಸ್ಸು ಕೊಟ್ಟರು ಸಿಗುತ್ತಾ? ಅದು ಮನಸ್ಸು ಕೊಟ್ಟರು ಸಿಗುತ್ತದ. ಮನಸ್ಸು ಮಂಗ್ಯ ಅಂತಂದು ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗ ಎಲ್ಲರಿಗೋ ಹೋಗಿ ಮತ್ತು ಇದ್ದ ಜಾಗಕ್ಕೆ ಬಂದು ಸಾಕ್ಷಿ ಆಗುತ್ತದೋ. ಅದಕ್ಕೆ ಕೂಡಿ ಹಾಕಿದಾಗ ಮಾತ್ರ ಮುಟ್ಟುಕೊಂಡು ಹೋಗ್ಬೋದು. ತಡೆಯಲಾರನು ದೇವ ಎನಿತಿದರ ಕಪ್ಪಿ ಚೇಷ್ಟೆ ಅಂತ ಸರ್ಪಭೂಷಣ ಶಿವಯೋಗಿಗಳಂದ್ರು. ಬಸವಣ್ಣನವರು ಮನವೆಂಬ ಮರಕಟ್ಟವನ್ನು ತಡೆಯಲಾರನು ದೇವ ಅಂದ್ರು. ಅಂಥ ಪ್ರತಿ ಬ್ರಹ್ಮ ನೆನೆಸಿಕೊಂಡ ವಿಶ್ವಾಮಿತ್ರ ಈ ಮನಸ್ಸಿನ ಚೇಷ್ಟ್ಯಾಗ ಸಿಲುಕಿ ಪೇಚಾಡಿದ್ರು. ಏಕಾಂತದೊಳಗ ಕಟ್ಟಿ ಹಾಕಬೇಕಂತ ಗುಡ್ಡ ಮಾಡಿ ಸೇರಿದ್ರು ಅದು ವಶ ಆಗೋದಿಲ್ಲೋ. ಜಪ ತಪ ಯಜ್ಞ ಯಾಗಾದಿಗಳು ಮಾಡಿದ್ರು ಅದು ವಶ ಆಗೋದಿಲ್ಲ. ಅದಕ್ಕ ಜನರ ಮಧ್ಯಾಹ್ನೇ ಕಟ್ಟಿ ಹಾಕಬೇಕು. ಅದಕ್ಕ ದುಡಿಯಾ ಹಚ್ಚಬೇಕು. ಅವಾಗ ಅದಕ್ಕೆ ನಾಚಿಕೆ ಬಂದು ತಾನ ದಬ್ಬತೈತಿ. ಅಬ್ಬೇ ಊರಿನ ವಿಶ್ವಾರಾಧ್ಯರು ಮಾನವೀಯ ಅನ್ನಮಯ್ಯ ತಾತನವರು, ಆದ್ವಾನಿಯ ಲಕ್ಷ್ಮೀದೇವರು ಮನಸ್ಸು ಎಂಬ ಮಂಗ್ಯಾನ ಕಟ್ಟಿ ಹಾಕ್ಯಾರ. ಅವರು ದಿಗಂಬರಾಗಿ ಕುಂತು ಬಿಟ್ಟಾರ ನೋಡು. ಬುದ್ಧಿ ಪಾಕಾಲು ಭೀಮರೆಡ್ಡಿ ಗೌಡರಿಂದ ಬಿನ್ನಾಪುರ ಹಿಡಿಬೇಕ್ರಪ್ಪ, ಭಿನ್ನ ಹಿಡಿದಿ. ಭಕ್ತರ ಮನಸ್ಸು ಭಿನ್ನ ಮಾಡಬೇಡ್ರಿ. ನಾ ಇರೋ ತನಕ ಬಂದು ಭಿನ್ನ ಮುಗಿಸ್ತೀನಿ. ಮುಂದ ನೀವು ಮುಗಿಸ್ರಿ. ಅದಕ್ಕೂ ಉಳಿದು ಅಂದ್ರ ನಾ ಮತ್ತೆ ಬಂದು ಭಿನ್ನ ತೀರಿಸ್ತೀನಿ. ಯಾಕ್ರಿಪ್ಪ ಯಾಕ್ರಿ ಈಗಲೇ ಹಿಂಗ್ಯಾಕೆ ಮಾತಾಡ್ಲಾಕತ್ತೀರಿ ಅಪ್ಪ? ಅಲ್ಲಪ್ಪ, ಋಣ ಅಂಬುದು ಬಹಳ ಕೆಟ್ಟದಾಗು. ಅದನ್ನ ತೀರ್ಸ್ಬೇಕಲ್ಲ. ಕೊಟ್ಟು ಸಾವುಕಾರ ಬಿಡ್ತಾನ? ಕೊಡುವ ಋಣದಾಗ ದುಡಿಸ್ಕೊಂಡು ಬಿಡ್ತಾನ. ಹಂಗ ನಿಮ್ಮ ಕಾಯಿ ರೂಪದಾಗ ನಮ್ಮ ಕೈಯಾಗ ಕೊಟ್ಟಿರ್ತೀರಿ. ಅದನ್ನ ಕಾಪಾಡುವುದು ಕಾಯೋದು ನಮ್ಮ ಧರ್ಮ, ಹೌದಿಲ್ಲಪ್ಪ? ಹಂಗ ನೀವು ಕೊಟ್ಟ ಕಾಯಿ ಋಣನ ನಾವು ಎಲ್ಲಿ ಬೇಕಲ್ಲಿ ಬಚ್ಚಿಟ್ಟು ಹುಡುಕಾಡಕತ್ತಿದ್ರ ನೀವು ಕೊಟ್ಟ ಕಾಯಿನೂ ವ್ಯರ್ಥ, ಅದು ನಮ್ಮ ಗಳಿಕೆನೂ ವ್ಯರ್ಥ ಆಗತ್ತೋ. ಹಂಗಂದಾಗ ನಮಗ ಗುರು ಅಂತ ಹೆಂಗ ಅನ್ಬೇಕರು? ಬುದ್ಧಿ ಕಾಳಗಿಗೆ ಹೋಗಿ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರ ಗದಿಗೆಗೆ ದರ್ಶನ ಪಡೆದುಕೊಂಡು ಬರಲು ತಮ್ಮ ಅಗತ್ಯವಾಗಿ ಹೋಗಿ. ಯಾಕಂದ್ರ ಆಗಾಗ ನೀವು ಹೋಗ್ತಾ ಇದ್ರೆ ಇವರು ಕೂಡ ವಾರಸುದಾರರಂತ ಜನರಿಗೆ ಗೊತ್ತಾಗ್ತದಪ್ಪ ಶಿವಾಚಾರ್ಯರ. ಪೂಜೆ ಸ್ನಾನಕ್ಕೂ ಒತ್ತಾಗ್ತೈತ್ರಿ. ಸ್ನಾನಕ್ಕೆ ಕರೆಯಕ್ ಬಂದ್ರಿ ಆಶಪ್ಪ. ನೀರು ಕಾದಾವೇನು? ಕಾದವ್ರಿ ಅಪ್ಪ. ಏ ಆಶಪ್ಪ, ಅಲ್ಲೇ ಹಾಕಿ ಮರಿ ನಿಂತು ಮಾತಾಡ್ತೀವೋ. ಬಾ ಮುಂದೆ ಬಾ. ಅಯ್ಯಪ್ಪ, ನಿಮ್ ಜೊತೆ ಮಾತಾಡೋ ಹೈರಾಣಾದ್ರಿ ಅಪ್ಪ.
ಹೈರಾಣ ಆದ್ರೂ ಊರ್ನು ಸಿಗೋದು. ಆಸಪ್ಪ ತುಪ್ಪದ ಸಿದ್ರಾಕ ಏನ್ ಮಾಡತ್ತಾನು? ಅಪ್ಪ ಅದ್ರ ಮಡಿಲಿ ಊರ ಪುರಾಣ ಹೇಳ್ಕೊತ ಹೊಲಿ ಮುಂದೆ ಕುಂತದ್ರಿ ಅಪ್ಪ. ಪುರಾಣ ಹೇಳಿ ಪರಾಣದ ವ್ಯವಸ್ಥೆ ಮಾಡ್ಕೊಂಡ್ ಮಗ ಅಪ್ಪರ ಇವತ್ತು ಹಾರ್ಕೊಂಡು ನಮ್ಮ ಹೊಸ ಮನೆಯವ್ರ ಮನೆಗ ಸ್ನಾನಕ್ಕೆ ಹೋಗ್ಬೇಕ್ರಿಯಪ್ಪ, ಜಳಕ ಅಲ್ಲೇ ಮಾಡ್ಬೇಕ್ರಿಯಪ್ಪ. ದೇಸಾಯಿ ಹೊಸ ಮನೆಯವ್ರ ಮನೆಗೆ ಹೋಗ್ಬೇಕಾದ್ರ ನಮ್ಮ ವೇಷ ಹಾಕಿಕೊಳ್ಳೋಣವೇ. ಹೆಚ್ಚಿಂದ ಐತಿರಪ್ಪ ನಿಮ್ಮ ಕತಿ. ಕತೆ ಹೇಳಿದ್ರೆ ನಾನು ತಿಥಿ ಆಗೋದು. ನೋಡ್ರಿಯಪ್ಪ, ಹಂಗ ಕೂತ್ರ ಹಂಗೆ ಕುಂತ ಬಿಡೋರು. ನಮ್ಮ ತುಪ್ಪದ ಸಿದ್ದರಾಮ ಕೂಡ್ಬಾಕ ಹಂಚರ್ ಮಲ್ಲಪ್ಪ ಒಂದ ಸಣ್ಣ ಚಡಪಾಡಿಸ್ಕೊತವ್ರಿ. ಒಂದ ಹುಗ್ಗಿನಿ ಅಂತದ, ಒಂದ ತುಪ್ಪನಿ ಅಂತದ, ಒಂದ ಹಪ್ಪಣೆ ಅಂತದ್ರಿ. ಅಪ್ಪ ನೋಡ್ರಿಯಪ್ಪ, ಹೋಗೋಣ ನೋಡ್ರಿ. ಅವರಿಗೆ ಸಾಕಾಗುವರು ಉಳಿಸ್ಬೇಕಂತ ನಾನು ಆಶಪ್ಪ ನಾ ಈ ಭೂಮಿಗೆ ಬಂದಿದ್ದು. ಮೊದಲು ಅವರಿಗೆ ಊಟ ಮಾಡಿಸು. ಅಪ್ಪರ ತಮ್ಮದು ಪೂಜೆ ಪುನಸ್ಕಾರ ಆಗತ್ತಾನ, ಅವ್ರಿಗೆ ಹೆಂಗ ಊಟ ಬರ್ತದ್ರಿ ಅಪ್ಪ. ಚಂಡ ಬಸವ ಯೋಗಿ, ಚಂಡ ಬಸವ ಯೋಗಿ, ಚಂಡ ಬಸವ ಯೋಗಿ, ಚಂಡ ಬಸವ ಯೋಗಿ. ನಿನ್ನಯ ನಾಮ ಅಮೃತ ಬಾಲ, ನಿನ್ನಯ ದಾನ ಸಂಜೀವನ. ನಿನ್ನಯ ನಾಮ ನಿನ್ನಯ ಧ್ಯಾನ, ನಿನ್ನಯ ಧ್ಯಾನ ಸಂಜೀವನ. ನಿನ್ನಯ ಚರಣ ಅಂಗೀಲನ, ನಿನ್ನಯ ಚರಣ ಅಂಗೀಲನ. ನಿನ್ನಯ ಭೋಗ ಅದುವರಿಯನ, ನಿನ್ನಯ ಭೋಗ ಅದುವರಿಯನ. ಚನ್ನ ಬಸವ ಯೋಗಿ, 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 ಚನ್ನ ಬಸವ ಯೋಗಿ. ಅಪ್ಪರ ಏನು ಇಲ್ಲೊಬ್ಬ ಬಂದ್ ನೋಡ್ರಿ ಪದಾರ್ಥ. ರಾಯಕೋಡಿ ಭೀಕ್ಷ ಪಾಟಿ ಹಿಡಿದಿಲ್ಲ, ಸಾಲಿಗೆ ಹೋಗಿಲ್ಲ. ಅದು ಹೆಂಗ ಬರೀತೀವ ಪದ? ಯಪ್ಪ, ನೀವು ನನ್ನ ಎದುರುಗಡೆ ಕುಂತ ಪದ ಹಾಡ್ತೀರಿ, ಅದನ್ನ ಸಾಲಿ ಕಲ್ತ ಬರ್ಕೊಂಡು ಹಾಡ್ತಾರೆ. ಯಪ್ಪ, ಹಾರ ಕೂಡಿದ ಹಾರನಾಗಿ ಬಂದು ಜಡ ಜಗತ್ತಿಗೆ ಉತ್ತರಿಸ್ತಿರಲ್ಲಪ್ಪ. ಹಾರ ಕೂಡ ಚಂದ ಬಂದ ಶಿವಯೋಗಿ ನಿನ್ನ ಸಲುವಾಗಿ ನನ್ನ ಎದುರುಗಡೆ ಗುಡಿ ಕಟ್ಟಿ, ಗದ್ದಿಗೆ ಹಾಕಿ, ಹೂವಿನ ಹಾಸಿಗೆ ಹಾಸಿ, ಎಡಕ್ಕ ಬಲಕ್ಕ ದೀಪ ಚಿಕ್ಕಿ. ನೀ ಯಾವಾಗ ಬರ್ತಿ ಬಾ, ನನ್ನ ಮನೆ ಬಾಗ ಸದಾ ಚಂದಿಗೆ. ಹಲೋ ರಾಯಕೋಡಿ ಭೀಕ್ಷ, ನೀನ ಅಲ್ಲಿ ಇಲ್ಲ ಅಂದ್ರ ನಾ ಬಂದು ಏನು ಮಾಡಿದ್ಯೋ? ಅಲ್ಲಿ ನಂದೇನು ಕೆಲಸ ಐತಿ? ಎಲ್ಲ ನೀನೇ ಆಗಿರ್ಲಿ. ಬೆಳಗ್ಗೆ ಬೆಳೆದ ಕೂಡ್ತೈತಿ. ಯಾವಾಗ ಬಂದು ಕೂಡ್ತಿ ಕೂಡು, ಅವಾಗ ನನ್ನ ಎದುಳ ಪದಗಳು ಉಕ್ಕಿ ಬರ್ತಾವ ನನ್ನಪ್ಪ. ಏನಪ್ಪ ಇವ ಆಡೋ ಮಾತು ಯಾರಿಗಾನ ಅರ್ಥ ಆಯ್ತೇನಪ್ಪ? ಯಪ್ಪ, ಅವ ತಮ್ಮ ಚರಣ ಭಂಗಿ ಆಗ್ಬಿಟ್ಟನಪ್ಪ, ಭಂಗಿ ಆಗ್ಬಿಟ್ಟನ. ಚಂಡ ಬಸವ ಯೋಗಿ, 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 ಚಂಡ ಬಸವ ಯೋಗಿ.
ಸರಸ ಮಾಡುತ್ತಿದ್ದೀಯ ಸರಸವಾಡುವ ಕಾಯಕವೇ ನನ್ನದಿರುವಾಗ ನಿನಗೆ ಯಾಕೆ ಆ ಚಿಂತೆ? ಅದನ್ನು ಕೇಳಲು ನೀನಾರು ಆಮೇಲೆ ಹೇಳುತ್ತೇನೆ. ಹಾರಿಕುಡ ಶಿವಯೋಗಿ ಬಾಗಿಲು ತೆರೆದು ಆ ಕಾಮಕ್ಕೆ ಒಳಗೆ ಬಾರದಂತೆ ಬಾಗಿಲು ಹಾಕಲಾಗುತ್ತದೆ. ಬಾಗಿಲು ತೆಗೆ, ಈ ನಿನ್ನ ಮಗಳ ಸತ್ತು ಪರೀಕ್ಷೆ ನಡೆಯಲಿ. ಬಾಗಿಲು ತೆಗೆದಂತೆ ನನ್ನ ಹೃದಯ ಸಿಂಹಾಸನದಲ್ಲಿ ಭಾವವೆಂಬ ಗದ್ದಿಗೆಯಲ್ಲಿ ರಾಜಮಾನವಾಗಿದ್ದಾನೆ. ಅದನ್ನು ಕೇಳಲು ನೀನಾರು ನಿನ್ನ ಗದ್ದೆ ಪೂಜೆ ಮಾಡಿದ ಬಿಂದು ಮಾಧವ. ಬಿಂದು ಮಾಧವ ನನ್ನ ಗೆಜ್ಜೆ ಪೂಜೆ ನೀನು ಇವರಿಗೆ ಹೊಸಬರಂತೆ ಕಾಣುತ್ತದೆ ಅಲ್ಲವೇ? ವಂದನ ಹೇಳು, ಹೇಳು. ವಂದನ, ಈ ಮನೆ ಒಡೆದಿ ವಂದನ. ಆಕೆ ಸತ್ತು ಹೋದಳು. ವಂದನ ಸತ್ತು ಹೋದರೆ ಅವರ ಹೀಗೆ ಚನ್ನಬಸವ ಶಿವಯೋಗಿಗಳ ಆಶೀರ್ವಾದದಿಂದ ಪುನರ್ಜನ್ಮ ಪಡೆದಂತಹ ಅಭಿನಂದನೆ. ನಿಮ್ಮ ಸಲುವಾಗಿ ಪ್ರಪಂಚವನ್ನು ಹಾಳು ಮಾಡಿಕೊಂಡಿದ್ದವನನ್ನ ತಳ್ಳಿ ಮತಗಳನ್ನು ಸೇರಿಕೊಂಡು ಅವರೊಂದಿಗೆ ಕಾಮದಾಡುವ ಪರಿಪಾಠದಲ್ಲಿ ಅತಿನಿ ಮೂಡೆ ನನ್ನ ಕಾಯಕವೇ ಅದಾಗಿರುವಾಗ ಅದರ ಚಿಂತೆ ಮಾಡಿ ನೀನೇಕೆ ಸೊರಗಿಸನ್ನಾಗಲಿ? ಇಲ್ಲಿಗೆ ಬಂದೆ. ಅವರೆಲ್ಲರಿಗೂ ಪುರುಷನ ಕೊಲೆ ಮಾಡಲು ಬಂದೆ. ಅವರೆಲ್ಲರಿಗೆ ಗೊತ್ತಿದ್ದಾರೆ. ಎಲ್ಲಿ ಅಡಗಿದ್ದಾನೆ? ನೀನೇ ಹುಡುಕಿ ನೋಡು. ಈ ಮನೆಗೆ ಇರುವುದು ಒಂದೇ ಹೆಬ್ಬಾಗಿಲು, 9 ಕಿಟಕಿಗಳಿವೆ. ಅದಾವ ಕಿಟಕಿಯಿಂದ ಪಾರಾಗಿ ಹೋದನು. ಬಿಡು ನನ್ನ ಜಡೆಯಿಂದ. ಹೆಣ್ಣಿನ ಜಡೆಯಲ್ಲಿ ಮಿಡಿಲಾಗಲಾಗಿದೆ. ಖೇದಿಗೆಯು ಒಲವೂ ಅಲ್ಲ, ಸೊಂಪು ಸೋಸುವ ಖೇದಿಗೆ ಹೂವಾಗೂ ಅಲ್ಲ. ಹಿಡಿದಿರುವ ಜಡೆಯಲ್ಲಿ ಅದೆಷ್ಟು ಕೂದಲುಗಳಿವೆಯೋ ಅವೆಲ್ಲವೂ ಮಿಡಿನಾಗರ. ಮಿಡಿನಾಗರಂತಿರುವ ಈ ನಿನ್ನ ಜಡೆಯನ್ನು ಕತ್ತರಿಸಿಬಿಡುವೆ. ಮುಂದೆ ಅದು ತಿರುಗು. ಹಾರಿಕುಡ ಚನ್ನಬಸವ ಶಿವಯೋಗಿ. ಆರಗೂಡದ ಚಲ್ಲವ ಗಣೇಶ, ಆರಗೂಡದ ಚಲ್ಲವ ಗಣೇಶ, ಆರಗೂಡದ ಚಲ್ಲವ ಗಣೇಶ, ಆರಗೂಡದ ಚಲ್ಲವ ಗಣೇಶ. ಗೊತ್ತಾಯಿತೆ? ಶಿಷ್ಯರ ಭಕ್ತಿ, ಗುರುವಿನ ಶಕ್ತಿ ಅಂತದ್ದು. ಎಲ್ಲಿ ನೋಡಿದರೆ ಹಾವು, ಮನ ತುಂಬೆಲ್ಲ ಹಾವು. ವಚನ ಇನ್ಮೇಲೆ ನಾನು ಈ ಮನೆ ಕಡೆಗೆ ಬರೋದಿಲ್ಲ. ವಚನ ಕಲಿತು ಹಾವುಗಳಲ್ಲ. ಆ ಕಾಲಕ್ಕೆ ಚನ್ನಬಸವ ಶಿವಯೋಗಿಗಳಲ್ಲಿ ತಪ್ಪಾಯಿತು ಅಂತ ಅವರ ಹಣೆಗೆ ನಮಸ್ಕರಿಸಿ ಆತಗೆ ನಿನ್ನ ವಚನ ಆತ ನಿಲ್ಲಿಲ್ಲ. ಆತ ಎಲ್ಲಿಲ್ಲ, ಅಣು ಅಣುವಿನಲ್ಲಿ ನೆಲೆಸಿದ್ದಾನೆ.
ಕಲ್ಯಾಣ ನಾಡಿನ ಗುಡಿಯಲ್ಲಿ ಹೊರನಾಡಿ ಮಡಿಯಾಗಿದ್ದೇನೆ. ನನ್ನನ್ನು ಬರಮಾಡಿಕೊಟ್ಟಂತೆ ಸಾಕಾಗೋಯ್ತ್ರಿ ನಮ್ಮದು. ನಗತ್ರಿ ನನಗೆ ಸಿಕ್ಕಂತ ಹೇಳಕ್ಕೆ ನಿಮ್ಗೆ ಸಿಕ್ಕಿದ್ರೆ ಗೊತ್ತಾಗ್ತಿತ್ತು ಅದ್ರ ಪರಿಸ್ಥಿತಿ. ಅದೇನೋ ಅಂತಾರಲ್ಲ, ಸುಖದ ಜೀವಕ್ಕ ಹೈನ ಮೂಲ ಅನ್ನುವಂಗೆ ಆಗೈತೆ ನಮ್ಮ ಬಾಳೆ. ಚಂದ ಆರಾಮ್ ಇದ್ದಿದ ಲೇ ಮಲ್ಯ, ನಿನಗೆ ಯಾಕೆ ಬೇಕಲ್ಲಿ ಮದುವೆ ಅಂತಂದ್ರೆ ಅಪ್ಪವರು. ನಾವು ಸುಮ್ಮನಿರ್ಬೇಕಲ್ಲ, ಉಪ್ಪು ಹುಡುಕಿ ಖಾರ ಅಪ್ಪರ ಮಾತು ಕೇಳಾರ್ದೆ ಸುಮ್ಮನೆ ಅವ್ರು ಕೂಡ ಒಂದು ಸಿಕ್ಕಲ್ಲಿ ಹೋಗಿ ಅವ್ರ ಸೇವಾ ಮಾಡಿ ಬಂದೋಡು ಭಕ್ತರ ಮನೆಗೆ ಬಾರ್ಕೋತ ಇದ್ರೆ ಆರಾಮ ಇರ್ತಿದ್ದೆವು. ಎಲ್ಲರೂ ಮಾಡ್ಕೋತಾರೆ, ನಾವು ಮಾಡ್ಕೊಂಡೆವು, ಈಗ ಅನುಭವಿಸ್ಲಾಕತ್ತೀವಿ. ಅದಕ್ಕೆ ಹೇಳ್ತಾರೆ ಬಲ್ಲವರು, ಹೆಣ್ಣು ಮಾಯಿ ಗಂಡು ನಾಯಿ. ಮಗ ನಾನೇ ಕೂಡ್ಬೇಕಂತ ತಿಳಿದಿದ್ದ, ಅದು ನನಗಿಂತ ದೊಡ್ಡ ಕೂಡ್ಬಾಗ ನಿಂತೈತೋ ಯಪ್ಪ. ಅದು ಒಂದಿಲ್ಲ ಒಂದು ದಿನ ನಾವು ನುಂಗಿ ನೀರು ಕುಡಿತೈತೋ ಯಪ್ಪ. ನನ್ನ ಬಸವೇಶ ಆ ಗದನ್ಯಾಗ ಗೌಡ್ರ ಮನೆ ಅಂತಂದು ನಮಗೆ ಜೋಡ್ ಮಾಡ್ದೇನು ಯಪ್ಪ. ಆಗ ಸಾಕಾಗೈತೋ ನಾನು ನಿನ್ನ ಮಾತು ಕೇಳಬೇಕಿತ್ತು. ಅದಕ್ಕೆ ಅಂತಾರ್ರಿ, ಹರಮುನಿದರು ಗುರು ಕಾಯುವನು ಅಂತ. ಮಾತು ಕೇಳಬೇಕಿತ್ತು ಯಪ್ಪ, ತಪ್ಪು ಮಾಡೋದು. ಈ ಮಗನಿಗೆ ಘಟ್ಟ ಮದಿಗೆ ತಿಂತ ಸರಿ ಅಲ್ಲಪ್ಪ ನಮ್ಗ ನಿನಗೆ ಒಳಗೆ ಸುರಾಗಲ್ಲ ನಿನ್ನ ಮಾವ ಮುತ್ತು ಮಾವ ನೋಡುವಂತ ಮುತ್ತು ಮಾವ ಸರಸದ ವೇಳೆ ದೂರ ನಿಲ್ಲ ಬೇಗೆ ಮುತ್ತು ಮಾವ ಹಿರಿಯ
ಈಕಿ ನೋಡವ ಬುಬ್ಬುಣಿ 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 ನಾಯಕ ನಿನ್ನ ಗಂಡಕ್ಕೆ ನಾ ಕರ್ಕೊಂಡಲ್ಲ ಅಯ್ಯವ ಅದು ಏನೋ ಅಂತಾರಲ್ಲ ಯವ್ವ ಇದ್ದರೆ ಒಂದು ಎದಿ ಓದಿತ್ತಂತ ಇಲ್ಲಿ ಅಂತದ ಕಂಡ್ಬಿದ್ದು ಅವ ನನಗೆ ಗೋಬಣಿ ಊರು ಗೋಬಣಿ ಹಿಂಗ ಮುರುಕ ಮಾಡಿ 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 ನನ್ನ ಗಂಟೆಗಿನ ಮುಟ್ಟೆ ಹಾಕೊಂಡಿರಿ ರಾತ್ರಿ ನನಗೆ ನಿನ್ನ ಹತ್ರ ಇಷ್ಟು ದಿನ ನನ್ನ ಕೊಳ್ಳಾಗಿ ನಾಳೆ ಹಾಕಿ ನಿನ್ನ ಕೊಳ್ಳ ಬೋಲೆ ಚಿನ್ನಾಲಿ ಚಿನ್ನಾಲಿ ಬೊಬ್ಬುಣಿ ಬೊಬ್ಬುಣಿ ಅದ ಬೊಬ್ಬುಣಿ ನನಗೆ ಚಿರಿಯಲ್ಲ ಅಂತೆ ನನಗೆ ಚೀಪುಡಿ ಅಂತೆ ನನಗೆ ಗಾಣ ಎಲ್ಲ ನೀನೇ ಅಂತೆ ನಾಳೆ ತುನಿ ಕರ್ಕೊಂಡ ನೀನ ನಾನು ಹೆಣ್ಣಿದ್ದೀನಿ ನಾನು ನನಗೆ ಎಲ್ಲಿನ ಹೆಣ್ಣೆ ಸಿಗಲ್ಲ ನಾನು ಗಂಡಸ ಇದ್ದೀನಿ ನೀ ಗಾಡಸಲ್ಲ ಗಾಡು ನೀ ಗಾಡಸಾಗಿದ್ರೆ ಹಿಂಬಟ್ಟಿ ತಬಲಾ ಮಾಸ್ತರ್ ಮಾಡ್ದಂಗ ಜಾಗ ನೋಡಿ ನೋಡಿ ಹೇಳಕತ್ತಾರ ನನಗೆ ನೀ ಹಿಂಬಡಿ ಮುಂಬಡಿ ತುಳಕ್ ಅನ್ಬೇಡ ನಮ್ದು ಮಾನ ಮರಿ ಕಳಿಬೇಡ ನಾವು ಮೊದಲ ಮಾನಸ್ಕ ಮನುಷ್ಯನ ನನಗೆಲ್ಲರ ಹಿಂಗೆ ನೀ ಅಂದಿ ನಿನ್ನ ಬಾಳ ಹುಳಗಿನ ಸಾಧ್ಯ ನಿನ್ನ ಬಾಳ ಹುಳಗಿನ ಸಾಧ್ಯ ಏ ಮಲ್ಯ 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 ಏ ಹೇಳ ನಿಮ್ಮ ಆಶೆ ಆಶೆ ಏನು ಇನ್ನೊಂದು ಸಲ ನಿನ್ನ ಜೊತೆ ಮಾತಾಡಲ್ಲ ನಿನಗಾಗ ಹಿಂಗೆ ಹೊಡೆಯವ ಏನು ಮುಂದೆ ಏನಾರ ಮಾತಾಡಬೇಕು ಟೆಕ್ಕಿಗೆ ಹಾಕೊಂಡ್ಬಿಡ್ಬೇಕು ಅಲ್ಲಿ ಹಾಳಲಕ್ಕಿ ಬುಬ್ಬುಣಿ ನೀನು ಹೇಳ್ತಿ ಅಕ್ಕಿಗೆ ತಕ್ಕಿ ಹಾಕೊಂಡ್ಬಿಡ್ಬೇಕು ಮಗನೇ ನೀ ಏನಾರ ನನ್ನ ಜೊತೆ ಮಾತಾಡಕೊಂಡಿ ನಿನ್ನ ಕಪ್ಪಳ ಮಗನೇ ಇಷ್ಟ ನೋಡ್ಬೇಕು ನೀವು ಮತ್ತೇನು ಮುಗಿಸಿಲ್ಲ ನನ್ನ ಗಂಡ ಅತ್ಯಕ್ಷರ ಬಡ್ತೀನಿ ಮುಪ್ಪಾರ ಕೊಡ್ತೀನಿ ನೀ ಆಗ್ಬೇಕಲೇ ಊದ್ರಿ ಊದ್ರಿ ಏನು ಮನೆ ಬರ್ತಿ ಏನು ಹಾಕಿ ತುರ್ರಂತಿ ನಡೀರಿ ಬಾ ಮೆಣಸಿನಕಾಯಿ ಕುಟ್ಟಾರ ದಿನ ಅಲ್ಲಿ ಇಲ್ಲೇ ಹಿಂಗದ ಮಂದ್ಯಾಗೆ ಹಿಂಗದ ಇನ್ನು ಮನೆಗೆ ಹೆಂಗಿರ್ಬೇಕು ಅಂತೀನಿ ನೀನು ಹೆಣನ ಬರ್ತೀನಿ ನೀನು ಕೈದಾಗ ಹೋಗಂತ ಕಾಣ್ತಂದ ಹೆಣ ಅಲ್ಲ ಮನೆಗೆ ಬಂದು ಏನು ಮಾಡಿ ಅಂತೀನಿ ಇಷ್ಟೊತ್ತನ ಶಾಂತಿ ಇತ್ತು ಮೊದಲ ಇಂಥ ನಾಟಕ ಮಾಡಿ ನಮ್ಮ ಬಾಯಿಗೆ ಹಾಕ್ಯಾರ ಸುಮ್ಮನೆ ಬಡ್ಕೊಂಡು ಕೂತಿ ಉಳಿತಿ ಬಂದು ಎದಿ ಮೇಲೆ ಕಾಲ ಇಡ್ತೀನಿ ಈಗ ಮಾಡೋದೆಲ್ಲ ಮಂದಿಗೆ ಮಾಡಿದ್ವಿ ಇನ್ನು ಮನೆಗೆ ಕರ್ಕೊಂಡೋಗಿ ಏನು ಮಾಡೋದು ಮನೆಗೆ ಏನು ಮಾಡೋಣ ಬನ್ನಿ ಕೊಟ್ಟಕ್ಕೆ ಏನಿಲ್ಲ ಆಗಿತ್ತಂడి ಬರೀ ಅದು ಏನು ಕೊಟ್ಟಾದ್ರಿ ಅದಕ್ಕೂ ಒಂದು ಬೇಳೆ ಐತಿ ನೀನು ನೋಡಿದ್ರೆ ಬೇಳೆ ಬೇಳೆ ತನಕ ನಾವು ಕುಟ್ಟಿಸ್ತೀವಿ ಇವತ್ತ ಮೆಣಸಿನ್ಕಾಯಿ ಕೊಟ್ಟಂತ ನಾಳೆಗೆ ಕೌಳಿ ಕೊಡಿಸ್ತೀವಿ ನಾನೇ ಬಗ್ಗಿಸಿ ಕೊಡ್ತೀನಿ ಇಲ್ಲ ವಾಟ್ ಹೊಂಟ್ರೆ ದಾಸವಾಯ್ತಿ ನಡಿ ನಡಿ ಮೆಣಸಿನ ಕೊಟ್ಟವ ನಮಗಾಗಲ್ಲಪ್ಪ ಆಗಂಗಿಲ್ಲ ಅದನ್ನೇ ಅಂತ ಘಾಟಿನ ಕುಂತಿ ಮೆಣಸಿನ್ಕಾಯಿ ಕೊಟ್ಟಬೇಕಾದ್ರೆ ನೀರು ಕಟ್ಟು ಬಸ್ತು ಹಂಗ ಹಳ್ಳಿ ಹರ್ದಂಗೆ ಹರಿಯಾಗತ್ತೈತಿ ಹಳ್ಳಿ ಹರ್ದಂಗ ಹರ್ದಾಗ ನೀನು ಪರ್ಯಾಣ ತುಂಬ ಪರ್ಯಾಣ ನಡೆಯಂಗಿಲ್ಲ ಡಾಬ್ರಿ ತುಂಬ ಕೂತೈತೆ ನಿನಗೇನು ಗೊತ್ತೈತೆ ಬೇವಾರಿಸಿ ಹಳೆ ಬೇವಾರಿಸಿ ಈಗ ಹೇಳ ಅಲ್ಲಿ ಕೊಟ್ಟವ್ರು ಯಾರು ಇಲ್ಲ ಅಂತ ಹೇಳಿ ನಡೆಯ ಕಳ್ಸ ಹಾರ ಕೊಟ್ಟುವಂತಿದ್ದ ಆಗೋದಿಲ್ಲಪ್ಪ ಯಪ್ಪ ಅದೇನು ಮನಿಕಿನ ಅದು ಒಂದು ಕೈಗೆ ಹಿಡ್ಕೊಳಕ್ಕಾಗಲ್ಲ ನಂತೀನಿ ಅಂತ ಒಂದು ತಂದಿಟ್ರೆ ನಮ್ಮ ಕೈ ಕೊಟ್ಟೋದಾಗೋದು ಒಂದು ಕೈಲಿ ಬೇಡ ಎರಡು ಕೈಲಿ ಕೊಟ್ಟುವಂತಿದ್ದ
ಹುಟ್ಟೋದು ಅಲ್ಲೇ ಯಾರೇನು ಹಚ್ಚಿ ಮಾಡ್ದಾಗಿರ್ತಾರ ಮಕ್ಕಳು ಸುಮ್ಮನೆ ಉಂಡು ಕುಂದಿರ್ತಾರ ಅವ್ರು ಹಚ್ಚಿ ಕುಟ್ಟಿಸ್ ನಡಿ ಮತ್ತೊಬ್ಬರಿಗೆ ಹಚ್ಚಿ ಬೆಳಗಾವಿಂದ ಮಾಡ್ತಾರೆ ರಾತ್ರಿ ಎಲ್ಲ ಮಕ್ಕಳು ಹಣ ಎತ್ತಿ ಬೆಳಗಾವಿಂದ ಮಾಡಾಕ ಒಂದ ಎರಡ 24 10 ಎಮ್ಮೆ ಈಗೇನಾರ ಮುಂದೆ ಗಡಿಗೆ ಇಟ್ಕೊಂಡು ಕೂತೀವಿ ಅಂದ್ರ ಬೆಳಗಾವಿ ಸರಿ ಹಾಕೈತಿ ಅದು 10 ಗಡಿಗೆ ಹಾಕ್ಬೇಕು ಮಚ್ಚಿಗೆ ಕುಟ್ಟು ಬೇಕವಾಗ ಇದ್ರ ಮಚ್ಚಿಗೆ ಗಂಟು ಬಿದ್ದು ಅಂತೀನಿ ಇಷ್ಟು ದಿನ ಆಯ್ತು ನಾ ಅಪ್ಪ ಹಿಂದೆ ತಿರುಗಾಡಕತ್ತಿ ಅವರೇ ಒಂದಿನ ಒಂದು ಕೆಲಸ ಹೇಳಿಲ್ಲ ನೀನು ಮಾಡ್ಕೊಂಡು ಇಲ್ಲ ಕುಟ್ಟಂತಿ ಇಲ್ಲ ಮಜ್ಜಿಗೆ ಮಾಡು ಇಲ್ಲ ಕುಟ್ಟಂತಿ ಇಲ್ಲ ಮಜ್ಜಿಗೆ ಮಾಡಿ ನನಗೆ ಆಗೋದಿಲ್ಲ ಅಲ್ಲೇ ಸಿದ್ದರಾಮ ಆಸೆನಲ್ಲಿ ಆಸೆ ಹಚ್ಚೋಗಿ ಮಜ್ಜಿಗೆ ಮಾಡಿ ಆಶಾಗ ಮಜ್ಜಿಗೆ ಮಾಡೋದು ಬಿಡಿಸಿ ಭಾಳ ಹೌದು ಇವನು ಅವ ಅಪ್ಪವ್ರ ಗಟ್ಟಿಗೆ ಹಾಕ್ತಾನೆ ಸಿಟ್ಟಾಗ ಆ ಮಗನಿಗೆ ಹಚ್ಚು ಆ ಸಿಟ್ಟಾಗ ಹೇಳ್ಬೇಕಂದ್ರ ಅವ ಹೊಸ ಗಡಿಗೆ ತಂದು ಕೊಡೋಣ ಒಳಗ ಹಂಗ ಕಡಗಲ್ ಇಟ್ಟವನ ಅದಕ್ಕೆ ತಾಕಿಸಿ ಗಡಿಗೆ ಎಲ್ಲ ಒಡೆದು ಮೊಸರೆಲ್ಲ ಮಣಪಾಲ್ ಮಾಡಿ ಮತ್ತೆ ನಾ ಮಾಡಕತ್ತ ಏನಾರ ಗಡಿಗೆ ಹೊಡಿತಂದ್ರೆ ಹೆಂಗೆ ಮಾಡತ್ತಿ ನೀ ಏನದಿಲ್ಲ ನಿಮ್ಮ ಮಜ್ಜಿಗೆ ಮಾಡಕ್ಕೂ ಶುರು ಸಾಕು ಬಾಳ ಕುಂದ್ರಬೇಡ ಮತ್ತೆ ಮ್ಯಾಲೆ ಎಬ್ಸಕ್ 4 ಮಂದಿ ಬರ್ಬೇಕು ಈಗ ನಮ್ಮ ಬೆಣ್ಣೆ ತೆಗೆದ್ರಾಗೂ ನಡಿ ತೆಗಿಯುವಂತಿ ಅಂದ್ರೆ ನಡಿ ನಾ ಮಜ್ಜಿಗೆ ಮಾಡಿ ಬೆಣ್ಣೆ ಕೊಡ್ತೀನಿ ನೀ ರೊಟ್ಟಿ ಮಾಡು ಬಿಸಿ ರೊಟ್ಟಿ ಮ್ಯಾಲ ಬೆಣ್ಣೆ ಹಚ್ಕೊಡು ನಾ ಏನು ಭಾಳ ಉಂಬಲ್ಲ ಇದ್ದಿದ್ದಕ್ಕೆ ನಾನು ಊಟನೇ ಕಮ್ಮಿ ಆಗಾಕತ್ತದ ಏನು ಭಾಳ 50-60 ರೊಟ್ಟಿ ಬಡಿ ಒಂದು 3 ಸೇರಿ ಅನ್ನ ಮಾಡು ನಡಿ ಹೋಗೋಣ ಜಲ್ದಿ ಎಣ್ಣರ ಉಣ್ಣುವಂತಿ ಇಲ್ಲ ಬೆಣ್ಣೆರ ಉಣ್ಣುವಂತಿ ಒಟ್ಟಿನ ಮ್ಯಾಲ ಮಜ್ಜಿಗೆ ಕಟ್ಟಿ ನಡಿ ಹಂಗಾದ್ರೆ ಮಜ್ಜಿಗೆ ಮಾಡಕ್ಕೆ ಬಿಡೋಣ ಅಂತೆ ನಡಿ ಮಂದ್ಯಾಗ ಹಿಂಗೆ ಮಾಡ್ತೀವಿ ಮನ್ಯಾಗ ಹೋಗಿ ಬೆಳೆ ತನಕ ಕೊಡ್ತೀವಿ ಸಾಕಾಗೋಯ್ತು ನಡಿ ಮಠಕ್ಕೆ ಹೋಗೋ ನಡಿ ಪಡೆದಾಗ ಕೆಲಸ ಐತಿ ಮೊದಲು ಖಾರ ಕೊಟ್ಟು ನಡಿ ಬರ್ತೀನಿ ನಡಿ ಬರ್ತೇನ ನೀ ಹೇಳ ಮಠಕ್ಕ ನಾನು ಹೋಗಿ ಕಡಿಕ ಬರ್ತೇನ ನನ್ನ
ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.